ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ ನಾವು 19ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕರ್ದಮ ಮುನಿಗಳು ಭಗವಂತನ ಕಿರಣವಾಗಬಲ್ಲಂತ ಮಗುವನ್ನು ಪಡೆಯೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಅವನೇ ಅವತಾರ ತಗೊಂಡು ಅವ್ರು ಬರಬೇಕು ಅಂತ ಇಷ್ಟಪಡ್ತಾರೆ. 2 ರೀತಿಯ ಮಕ್ಕಳಿರ್ತಾರೆ. ಒಬ್ಬರು ಕೃಷ್ಣ ಪ್ರಜ್ಞೆಯಲ್ಲಿ ತರಬೇತಿಯನ್ನು ಪಡೆದಿರುವಂಥವ್ರು, ಅಂದರೆ ಏನು, ಭಗವಂತನ ಬಗ್ಗೆ ಎಲ್ಲವನ್ನ ತಿಳ್ಕೊಂಡು ಆಮೇಲೆ ಬದುಕಿನಲ್ಲಿ ಮಾಯೆಯ ಹಿಡಿತದಿಂದ ತಪ್ಪಿಸ್ಕೊಳ್ಳುವಂಥವ್ರು. ಇನ್ನೊಬ್ರು ಭಗವಂತನ ಕಿರಣವೇ ಇಲ್ಲಿ ಭಗವಂತನ ಪ್ರತಿನಿಧಿಯಾಗಿ ಬರುವಂಥದ್ದು. 2 ರೀತಿ. ಅಂದರೆ ಯಾರು ಶ್ರೇಷ್ಠ ಗೃಹಸ್ಥರಾಗಿರ್ತಾರೋ ಅವರು ಭಗವಂತನಲ್ಲಿ ಕೇಳ್ಕೊಳ್ತಾರೆ, ನಮಗೆ ಒಂದು ಒಳ್ಳೆ ಮಗು ಕೊಡು, ನಿನ್ನ ಪ್ರತಿನಿಧಿಯನ್ನೇ ಕಳಿಸು, ಅದರಿಂದ ಈ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸಗಳು ನಡೀಲಿ, ಅಥವಾ ತಮ್ಮ ಜೀವನದ ಉದ್ದೇಶ ಏನು ಅದ್ರ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಹೇಳಲಿ ಅಂತಂದ್ಬಿಟ್ಟು ಬೇಡ್ಕೊಂಡು ಪಡ್ಕೊಳ್ತಾರಲ್ಲ, ಅದು ಮಕ್ಕಳನ್ನು ಪಡೆಯೋದಕ್ಕಿರುವಂಥ ಒಂದು ಕಾರಣ ಅಂತ ತಿಳ್ಕೊಂಡ್ವಿ. ಆಮೇಲೆ ಇನ್ನೊಂದು ಕಾರಣ ಏನು ಅಂತಂದರೆ, ಈಗ ತಂದೆ ತಾಯಿಗಳು ಈ ಜೀವನದ ಬಗ್ಗೆ ಅಥವಾ ಮನುಷ್ಯ ಜೀವನದ ಬಗ್ಗೆ, ಈ ಜನ್ಮ ಯಾಕಿದೆ ಏನು ಅಂತ ಎಲ್ಲ ತಿಳ್ಕೊಂಡಿರುವಂತಹ ತಂದೆ ತಾಯಿಗಳಿರ್ತಾರಲ್ಲ, ಆ ಮಗುವನ್ನು ಭಗವಂತನ ವಿಷಯಗಳಲ್ಲಿ ತರಬೇತಿಯನ್ನು ಗೊಳಿಸೋದು. ಅಂದರೆ ಏನು, ಆ ಮಗುಗೆ ಚಿಕ್ಕದ್ರಿಂದಾನೇ ಭಗವಂತ ಅಂತಂದರೆ ಏನು, ಆ ಭಗವಂತನಿಗೆ ಹೇಗೆ ಸೇವೆ ಮಾಡಬೇಕು, ಈ ಒಂದು ಜನ್ಮದ ಒಂದು ಕಾರಣ ಏನು, ಎಲ್ಲವನ್ನ ಆ ಚಿಕ್ಕ ಮಗುವಿಂದ ಅದಕ್ಕೆ ಹೇಳ್ಕೊಡ್ತಾ ಬರುತ್ತೆ. ಅದರಿಂದ ಆ ಮಗು ಏನು ಮಾಡುತ್ತೆ, ಮತ್ತೆ ಈ ದುಃಖಮಯವಾದಂತಹ ಜಗತ್ತಿಗೆ ಬರುವಂಥ ಅವಕಾಶ ಇರೋದಿಲ್ಲ. ಇಲ್ಲಿ ನೋಡಿ 2 ರೀತಿ ಇದೆ. ಒಂದು ಸ್ವಯಂ ಭಗವಂತನೇ ಅವನ ಪ್ರತಿನಿಧಿಯಾಗಿ ಕಳಿಸುವಂಥದ್ದು, ಅದರಿಂದ ಬೇರೆಯವರಿಗೆಲ್ಲ ಉಪಯೋಗ ಆಗುತ್ತೆ. ಅವರು ಅದನ್ನು ಹೇಳ್ಕೊಡ್ತಾರೆ. ಆ ಅವತಾರವಾಗಿ ಬಂದಿರುವಂಥ ಮಗು ಎಲ್ಲರಿಗೂ ಜೀವನದ ಉದ್ದೇಶ ಏನು ಅದೆಲ್ಲ ಹೇಳ್ಕೊಡುತ್ತೆ. ಇನ್ನೊಂದು ರೀತಿಯಲ್ಲಿ ಮಗುವನ್ನು ಪಡೆಯೋದು ಯಾಕೆ ಅಂತಂದರೆ, ಯಾವುದಾದ್ರೂ ಒಂದು ಆತ್ಮ ಈ ಜಗತ್ತಿಗೆ ಬಂದಾಗ ತಂದೆ ತಾಯಿಗಳು ಮೊದಲೇ ತಿಳ್ಕೊಂಡಿರುವಂತಹ ಎಲ್ಲ ವಿಷಯಗಳನ್ನು, ಭಗವಂತನ ವಿಷಯಗಳನ್ನು ಮಗುಗೆ ಹೇಳಿಕೊಟ್ಟು ತರಬೇತಿಯನ್ನು ಕೊಟ್ಟು, ಆ ಮಗು ಮತ್ತೆ ಈ ಜನನ ಮರಣ ಚಕ್ರದಲ್ಲಿ ಸುತ್ತಬಾರದು, ಅದರಿಂದ ಬಿಡುಗಡೆ ಪಡಿಬೇಕು. ಅದಕ್ಕೆ ಏನೇನೇ ಬೇಕೋ ಅದನ್ನೆಲ್ಲ ಹೇಳಿಕೊಟ್ಟು ಆ ಮಗುವನ್ನು ಒಂದು ಉನ್ನತ ಮಟ್ಟಕ್ಕೆ, ಅಂದರೆ ಏನು, ಈ ಜಗತ್ತಿಗೆ ಮತ್ತೆ ಬರುವಂಥ ಅವಶ್ಯಕತೆನೇ ಇರೋದಿಲ್ಲ, ಆ ರೀತಿ ಅವಕ್ಕೆ ತರಬೇತಿಯನ್ನು ಕೊಡುವಂಥದ್ದು. ತಮ್ಮಿಂದ ಹುಟ್ಟಿದ ಮಕ್ಕಳು ಮತ್ತೆ ತಾಯಿಯ ಗರ್ಭವನ್ನು ಸೇರದೇ ಇರೋ ಹಾಗೆ ಪೋಷಕರು ನೋಡ್ಕೊಳ್ಬೇಕು. ಅದೇ ಜೀವನದಲ್ಲಿ ಮುಕ್ತಿ ಪಡೆಯುವಂತೆ ಮಗುವನ್ನು ತರಬೇತಿಗೊಳಿಸದಿದ್ದಲ್ಲಿ ವಿವಾಹವಾಗುವ ಅಥವಾ ಮಕ್ಕಳನ್ನು ಹಡೆಯುವ ಅಗತ್ಯವಿಲ್ಲ. ನೋಡಿದ್ರ, ಈಗ ಮಕ್ಕಳು, ಮದುವೆ ಎಲ್ಲದಕ್ಕೂ ಒಂದು ಕಾರಣ ಇದೆ. ಆದರೆ ನಾವೇನು ಮಾಡ್ತೀವಿ, ಅದನ್ನೆಲ್ಲ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಸೀಮಿತವಾಗಿ ಇಟ್ಕೊಂಡಿದ್ದೀವಿ. ಈ ಒಂದು ಜಗತ್ತಲ್ಲಿ ನಾವು ಒಳ್ಳೆಯ ಮಕ್ಕಳನ್ನು ಪಡೆದು ಆ ಮಕ್ಕಳು ಮತ್ತೆ ಈ ಜೀವನಕ್ಕೆ ಹಿಂದಿರುಗಿ ಬರಬಾರದು. ಅವರಿಗೆ ಮುಕ್ತಿ ಮಾರ್ಗವನ್ನು ತೋರಿಸೋದಕ್ಕೋಸ್ಕರ ಮಕ್ಕಳನ್ನು ಪಡ್ಕೋಬೇಕು ಅಥವಾ ಮದುವೆ ಆಗಬೇಕೇ ಹೊರತು, ಇಲ್ಲದಿದ್ದರೆ ಮದುವೆ ಆಗೋದು ಬೇಕಾಗಿಲ್ಲ, ಮಕ್ಕಳನ್ನು ಹಡೆಯುವಂಥ ಅಗತ್ಯನೂ ಇಲ್ಲ. ಮನುಷ್ಯ ಸಮಾಜವು ಸಾಮಾಜಿಕ ವ್ಯವಸ್ಥೆಯನ್ನು ವಿಚಲಿತಗೊಳಿಸಲಿಕ್ಕಾಗಿ ಬೆಕ್ಕು ನಾಯಿಗಳ ಹಾಗೆ ಮಕ್ಕಳನ್ನು ಹಡೆದರೆ ಈ ಕಲಿಯುಗದಲ್ಲಿರುವಂತೆ ಈ ಜಗತ್ತು ನರಕ ಸದೃಶವಾಗುತ್ತದೆ. ಈ ಯುಗದಲ್ಲಿ ಪೋಷಕರಾಗಲಿ ಮಕ್ಕಳಾಗಲಿ ತರಬೇತಿ ಪಡೆದವರಾಗಿಲ್ಲ. ಇಬ್ಬರು ಪಶು ಸಮಾನರಾಗಿದ್ದಾರೆ. ಕೇವಲ ತಿನ್ನುತ್ತಾರೆ, ನಿದ್ರಿಸುತ್ತಾರೆ, ಮೈಥುನ ಮಾಡುತ್ತಾರೆ, ಕಾಪಾಡಿಕೊಳ್ಳುತ್ತಾರೆ ಮತ್ತು ತಮ್ಮ ಇಂದ್ರಿಯಗಳನ್ನು ತುಷ್ಟಿಗೊಳಿಸುತ್ತಾರೆ. ಸಾಮಾಜಿಕ ಬದುಕಿನಲ್ಲಿ ಈ ಅವ್ಯವಸ್ಥೆ ಮನುಷ್ಯ ಸಮಾಜಕ್ಕೆ ಶಾಂತಿಯನ್ನು ತರಲಾರದು. ತನ್ನ ಬದುಕಿನುದ್ದಕ್ಕೂ ಈ ಕನ್ಯೆಯಾದ ದೇವಹೂತಿಯೊಂದಿಗೆ ಜೊತೆಗೂಡಿ ಇರಲಾರನೆಂದು ಕರ್ದಮ ಮುನಿಯು ಕೈ ಹಿಡಿಯುವುದಕ್ಕೆ ಮೊದಲೇ ವಿವರಿಸಿದನು. ಅವಳು ಮಗುವೊಂದನ್ನು ಪಡೆಯುವವರೆಗೆ ಮಾತ್ರ ಅವಳೊಂದಿಗೆ ಜೊತೆಗೂಡಿದ್ದನು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಉತ್ತಮ ಮಗುವನ್ನು ಪಡೆಯಲಿಕ್ಕಾಗಿ ಮಾತ್ರ ಲೈಂಗಿಕ ಜೀವನವನ್ನು ಸದುಪಯೋಗಪಡಿಸಿಕೊಳ್ಳಬೇಕೇ ವಿನ ಬೇರೆ ಯಾವುದೇ ಉದ್ದೇಶಕ್ಕಾಗಿ ಅಲ್ಲ. ಭಗವಂತನ ಸೇವೆಗೆ ಪೂರ್ಣ ಭಕ್ತಿಯನ್ನು ತಳೆಯುವುದೇ ಮಾನವ ಜೀವನದ ವಿಶೇಷವಾದ ಉದ್ದೇಶ. ಅದೇ ಶ್ರೀ ಚೈತನ್ಯ ಮಹಾಪ್ರಭುಗಳ ದರ್ಶನ. ನೋಡಿ, ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಒಳ್ಳೆ ಮಕ್ಕಳನ್ನು ಪಡೆದು ಆ ಮಕ್ಕಳನ್ನು ಮುಕ್ತಿ ಮಾರ್ಗಕ್ಕೆ ಕಳಿಸ್ಕೊಡ್ಬೇಕು ನಾವು. ಮತ್ತೆ ಈ ಜಗತ್ತಿಗೆ ಬಂದು ದುಃಖಗಳನ್ನು ಅನುಭವಿಸುವಂಥ
ಪ್ರಸಂಗ ಬರಬಾರ್ದು, ತಾಯಿಯ ಗರ್ಭವನ್ನು ಮತ್ತೆ ಅದು ಸೇರಬಾರ್ದು. ಆ ರೀತಿ ಮಾಡೋದಕ್ಕೋಸ್ಕರ ನಾವು ಮಕ್ಕಳನ್ನು ಪಡಿಬೇಕು. ಅದನ್ನು ಬಿಟ್ಟು ಮನುಷ್ಯ ಸಮಾಜ ಅನ್ನೋದು ಸಾಮಾಜಿಕ ವ್ಯವಸ್ಥೆಯನ್ನೇ ನಾವು ಹಾಳು ಮಾಡೋದಕ್ಕೋಸ್ಕರ ನಾಯಿ ಬೆಕ್ಕುಗಳು ಹೇಗೆ ಒಂದು ಸರಿಗೊಂದು ಅಷ್ಟು ಮಕ್ಕಳನ್ನು ಪಡೆಯುತ್ತೋ ಆ ರೀತಿ ಮಕ್ಕಳನ್ನು ನಾವು ಪಡೆದ್ರೆ ಈ ಕಲಿಯುಗದಲ್ಲಿರುವಂಥ ಈ ಜಗತ್ತು ಈಗ ನರಕವಾಗಿ ನಮಗೆ ಕಾಣಿಸ್ತಾ ಇದೆ ಅಲ್ವಾ. ಎಲ್ಲಿ ನೋಡಿದ್ರು ದುಃಖ, ಅದು ಇದು ಅಂತ ಹಿಂಸೆ ಇದೇ ಇರುತ್ತೆ ಜಾಸ್ತಿ ಈ ಯುಗದಲ್ಲಿ. ಯಾಕೆ ಈ ರೀತಿಯಲ್ಲಿ ಆಗ್ತಾ ಇದೆ ಅಂತಂದರೆ ಪೋಷಕರಾಗಿರ್ಬೋದು, ಮಕ್ಕಳಾಗಿರ್ಬೋದು ಸರಿಯಾಗಿ ತರಬೇತಿಯನ್ನು ಪಡೆದಿಲ್ಲ. ಇಬ್ಬರು ಹೇಗಿದ್ದಾರೆ ಅಂತಂದರೆ ಪ್ರಾಣಿಗಳ ಹಾಗೆ ಬದುಕ್ತಾ ಇದ್ದಾರೆ. ಈಗ ಪ್ರಾಣಿಗಳಿಗೂ ಮನುಷ್ಯರಿಗೂ ಡಿಫ್ರೆನ್ಸ್ ಇದೆ ತಾನೇ. ನಾವು ಮನೆಯಲ್ಲಿ ವಾಸ ಮಾಡ್ತೀವಿ, ಅವು ಬೀದಿಲಿ ವಾಸ ಮಾಡ್ತವೆ. ನಾವು ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಗುಣಗಳೆಲ್ಲ ನಮ್ಮಲ್ಲಿ ಬೆಳೆಸ್ಕೊಂಡು ನಾವು ಹೇಗೆ ಮಾತಾಡಬೇಕು, ಯಾವ ರೀತಿ ಇರಬೇಕು ಎಲ್ಲವನ್ನ ತಿಳ್ಕೊಂಡು ನಾವು ನಡ್ಕೊಳ್ತೀವಿ. ಆದರೆ ನಾಯಿ ಬೆಕ್ಕುಗಳಿಗೆ ಆಗಿದೆಯಾ, ಪ್ರಾಣಿಗಳಿಗೆ ಆಗಿದೆಯಾ? ಇಲ್ಲ. ಈಗ ನಾವು ಏನೇನೆಲ್ಲ ಮಾಡ್ತೀವೋ ಅವೆಲ್ಲ ಪ್ರಾಣಿಗಳು ಮಾಡುತ್ತೆ. ಏನು ತಿನ್ನುತ್ತೆ, ಮಲಗುತ್ತೆ, ಕುಡಿಯುತ್ತೆ, ತಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳುತ್ತೆ, ಕಾಪಾಡಿಕೊಳ್ಳುತ್ತೆ ಅಲ್ವಾ, ಎಲ್ಲವೂ ಮಾಡುತ್ತೆ. ಆದರೆ ಮನುಷ್ಯನಿಗೆ ಒಂದು ತಿಳುವಳಿಕೆ ಅನ್ನೋದು ಒಂದಿದೆ ಅಲ್ವಾ. ನಾವು ಭಗವಂತನ ವಿಚಾರಗಳನ್ನು ತಿಳ್ಕೊಳ್ತೀವಿ, ಸತ್ಸಂಗಗಳನ್ನು ಮಾಡ್ತೀವಿ, ಒಳ್ಳೆ ವಿಚಾರಗಳನ್ನು ಮಾತಾಡ್ತೀವಿ, 4 ಜನಕ್ಕೆ ದಾನ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಇದೆಲ್ಲ ಮಾಡ್ತೀವಿ. ಇದೆಲ್ಲ ಪ್ರಾಣಿ ಸಮಾಜಕ್ಕಿದೆಯಾ? ಇಲ್ಲ. ನಾವು ಮಾಡ್ತೀವಿ. ಆದರೆ ಈಗೇನಾಗೋಗಿದೆ ಅಂದರೆ ನಾವು ಮನುಷ್ಯರು ಅನ್ನಿಸ್ಕೊಂಡಿರೋರು ಪಶುಗಳ ಹಾಗೇನೆ ವರ್ತನೆ ಮಾಡ್ತಾ ಇದ್ದೀವಿ. ಬರೀ ನಾವು ಕೂಡ ತಿಂತೀವಿ, ನಿದ್ರೆ ಮಾಡ್ತೀವಿ, ಮೈಥುನ ಮಾಡ್ತೀವಿ, ಆಮೇಲೆ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದು, ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸೋದು, ಇಷ್ಟರಲ್ಲೇ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ. ಇದೆಲ್ಲ ಮನುಷ್ಯ ಜೀವನದ ಒಂದು ಸಾರ್ಥಕತೆ ಇದರಿಂದ ಸಿಗೋದಿಲ್ಲ. ಮತ್ತು ಶಾಂತಿ ಅನ್ನೋದು ಕೂಡ ನಮಗೆ ಸಿಗೋದಿಲ್ಲ. ನಾವು ಹೇಳ್ತೀವಿ ನಮಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ ಅಂತಂದರೆ ಅದಕ್ಕೇನು ಮಾಡಬೇಕು ಅದನ್ನು ಮಾಡೋದಿಲ್ಲ. ನಾವು ಪ್ರಾಣಿಗಳು ಹೇಗೆ ಜೀವಿಸ್ತಾ ಇದ್ದಾವೋ ಹಾಗೇ ನಾವು ಜೀವಿಸ್ತಾ ಇದ್ದೀವಿ. ಅಲ್ಲಿಗೆ ನಮಗೂ ಅವಕ್ಕೂ ಏನು ಒಂದು ವ್ಯತ್ಯಾಸನೇ ಇಲ್ಲ ಅಲ್ವಾ. ಆ ರೀತಿ ಅಲ್ಲ ನಾವು ಬದುಕಬೇಕಾಗಿರೋದು ಅನ್ನೋದನ್ನು ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ಕರ್ದಮ ಮುನಿಗಳು ಬದುಕಿನ ಉದ್ದಕ್ಕೂ ನಾನು ಇವಳ ಜೊತೆ ಇರೋದಿಲ್ಲ ಅನ್ನೋದನ್ನ ಮದುವೆಗೆ ಮೊದಲೇನೆ ಹೇಳ್ತಾ ಇದ್ದಾರೆ. ಒಂದು ಮಗು ಹುಟ್ಟೋವರೆಗೂ ಮಾತ್ರ ನಾನು ಗೃಹಸ್ಥಾಶ್ರಮದಲ್ಲಿ ಇರ್ತೀನಿ, ಮಗುವನ್ನು ಪಡೆದ ಮೇಲೆ ನಾನು ಅವಳ ಜೊತೆ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಉತ್ತಮ ಮಗುವನ್ನು ಪಡೆಯೋದಕ್ಕೋಸ್ಕರ ಅವರು ಮದುವೆ ಆಗ್ತಾ ಇರೋದು ಅಂತ ಅಂದ್ಬಿಟ್ಟು ಮೊದಲೇ ಹೇಳ್ತಾ ಇದ್ದಾರೆ. ನಾವು ಕೂಡ ಉತ್ತಮ ಮಕ್ಕಳನ್ನು ಪಡೆಯೋದಕ್ಕೋಸ್ಕರ ಮಾತ್ರ ಈ ಲೈಂಗಿಕ ಜೀವನವನ್ನು ನಾವು ಉಪಯೋಗಿಸ್ಕೊಳ್ಬೇಕು. ಈ ರೀತಿ ಹೇಳಿದಾಗ ಜಗತ್ತಲ್ಲಿರೋರು ನಗ್ತಾರೆ ಅಲ್ವಾ. ಮಕ್ಕಳನ್ನು ಪಡೆಯೋದಕ್ಕೋಸ್ಕರ ಲೈಂಗಿಕ ಜೀವನನ, ಈಗೇನಾಗೋಗಿದೆ ಅಂದರೆ ಲೈಂಗಿಕ ಜೀವನಕ್ಕೋಸ್ಕರನೇ ಮದುವೆ ಆಗೋದು ಅಲ್ವಾ. ಆದರೆ ಉತ್ತಮ ಮಕ್ಕಳನ್ನು ಪಡೆಯೋದಕ್ಕೋಸ್ಕರ ಮದುವೆ ಆಗಬೇಕು ಅಥವಾ ಉತ್ತಮ ಮಕ್ಕಳನ್ನು ಪಡೆಯೋದಕ್ಕೋಸ್ಕರ ಲೈಂಗಿಕ ಜೀವನವನ್ನು ಉಪಯೋಗಿಸ್ಕೊಳ್ಬೇಕೇ ಹೊರತು ಬೇರೆದಕ್ಕಲ್ಲ. ಇನ್ನು ನಮ್ಮ ಜೀವನ ಇರೋದು ಯಾಕೆ ಅಂತಂದರೆ ಕಂಪ್ಲೀಟಾಗಿ ಆ ಭಗವಂತನ ಸೇವೆಗೋಸ್ಕರ ನಮ್ಮ ಜೀವನ ಇರೋದು. ಅದಕ್ಕೆ ಗಂಡ ಹೆಂಡತಿ ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು ಆ ರೀತಿಯ ಜೀವನವನ್ನು ನಾವು ನಡೆಸಬೇಕು. ಈಗ ನಮಗೆ ಆಧ್ಯಾತ್ಮಿಕ ಅಂತಂದ್ರೇ ಅದೆಲ್ಲ ವಯಸ್ಸಾದ್ಮೇಲೆ ಮಾಡೋದು, ಆಮೇಲೆ ಅದು ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಮಾಡೋದು. ಆದರೆ ಹಾಗಲ್ಲ, ಮನುಷ್ಯ ಜೀವನದ ಸಾರ್ಥಕತೆ ಅನ್ನೋದೇ ನಾವು ಭಕ್ತಿ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ. ಸೊ ಅದು ಚೈತನ್ಯ ಮಹಾಪ್ರಭುಗಳು ಹೇಳುವಂಥದ್ದು ಅದನ್ನೇ. ಉತ್ತಮ ಮಗುವನ್ನು ಪಡೆಯುವಲ್ಲಿ ತನ್ನ ಜವಾಬ್ದಾರಿಯನ್ನು ಪೂರೈಸಿದ ಬಳಿಕ ತಾನು ಸನ್ಯಾಸವನ್ನು ಸ್ವೀಕರಿಸಬೇಕು ಮತ್ತು ಪರಿಪೂರ್ಣಾತ್ಮಕ ಪರಮಹಂಸ ಸ್ಥಿತಿಯಲ್ಲಿ ಮಗ್ನನಾಗಬೇಕು. ಪರಮಹಂಸ ಅಂದರೆ ಜೀವನದ ಅತ್ಯುತ್ತಮವಾದ ಪರಿಪೂರ್ಣವಾದ ಉತ್ತುಂಗ ನೆಲೆ. ಮದುವೆ ಆದಮೇಲೆ ಒಂದು ಒಳ್ಳೆ ಮಗುವನ್ನು ಪಡೆದ ಮೇಲೆ ತಾನು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತಿದೆ. ಅದನ್ನು ಪರಮಹಂಸ ಸ್ಥಿತಿ ಅಂತ ಹೇಳ್ತಾರೆ. ಅಂದರೆ ಏನು, ಜೀವನದ ಅತ್ಯುನ್ನವಾದ ಪರಿಪೂರ್ಣವಾದಂತಹ ಒಂದು ಉತ್ತುಂಗವಾದಂತಹ ಒಂದು ನೆಲೆ. ಆ ಒಂದು ಸ್ಟೇಜ್ಗೆ ನಾವು ತಲುಪಬೇಕು. ಈಗ ಸನ್ಯಾಸದ ಜೀವನದಲ್ಲಿ 4 ಹಂತಗಳಿದೆ ಅಂತ ಹೇಳ್ತಾ ಇದ್ದಾರೆ. ಪರಮಹಂಸ ಹಂತ ಇದೆಯಲ್ಲ ಅದು ಅತ್ಯುನ್ನತವಾಗಿರುವಂಥದ್ದು. ಶ್ರೀಮದ್ ಭಾಗವತವನ್ನು ಪರಮಹಂಸ ಸಂಹಿತೆ ಅಂದರೆ ಅತ್ಯುನ್ನತ ವರ್ಗದ ಮನುಷ್ಯ ಜೀವಿಗಳಿಗಾಗಿ ಇರುವ ಗ್ರಂಥ ಎಂದು ಕರೆಯಲಾಗಿದೆ. ಪರಮಹಂಸರು ಮಾತ್ಸರ್ಯ ಇಲ್ಲದವರು. ಬೇರೆ ಹಂತಗಳಲ್ಲಿ ಗೃಹಸ್ಥ
ಜೀವನದ ಹಂತದಲ್ಲಿ ಕೂಡ ಸ್ಪರ್ಧೆ ಮತ್ತು ಮಾತ್ಸರ್ಯಗಳು ಇರುತ್ತವೆ. ಪರಮಹಂಸ ಸ್ಥಿತಿಯಲ್ಲಿ ಮನುಷ್ಯ ಜೀವಿಯ ಕ್ರಿಯೆಗಳು ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ಭಕ್ತಿ ಸೇವೆಯಲ್ಲಿ ಪೂರ್ಣವಾಗಿ ತೊಡಗಿರುವುದರಿಂದ ಅಲ್ಲಿ ಮಾತ್ಸರ್ಯಕ್ಕೆ ಅವಕಾಶವೇ ಇಲ್ಲ. ಇಲ್ಲಿ ಶ್ರೀಮದ್ ಭಾಗವತವನ್ನ ಪರಮಹಂಸ ಸಂಹಿತೆ ಅಂತ ಹೇಳ್ತಾರೆ. ಅಂದ್ರೆ ಏನು? ಪರಮಹಂಸರು ಓದೋದು ಅಥವಾ ಅವರು ತಿಳ್ಕೊಳ್ಳೋದಕ್ಕೋಸ್ಕರ ಅಂತ ಅತ್ಯುನ್ನತವಾದ ವರ್ಗದ ಮನುಷ್ಯ ಜೀವಿಗಳಿಗೋಸ್ಕರ ಇರುವಂತ ಗ್ರಂಥ ಇದು ಅಂತ. ಅದನ್ನ ನಾವು ಕೇಳ್ತಾ ಇದ್ದೀವಿ, ಓದ್ತಾ ಇದ್ದೀವಿ ಅಂತಂದ್ರೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದೀವಿ ಅಂತಾನೆ ಅರ್ಥ. ಈ ಪರಮಹಂಸರಿಗೆ ಮಾತ್ಸರ್ಯ ಅಂದ್ರೆ ಹೊಟ್ಟೆ ಕಿಚ್ಚು ಅಂಥದ್ದೆಲ್ಲ ಯಾವುದೂ ಇಲ್ಲ. ಈಗ ಬೇರೆ ಹಂತಗಳಲ್ಲಿ ಅಂತಂದ್ರೆ ಏನು ಅಂದ್ರೆ, ಈಗ ಗೃಹಸ್ಥ ಜೀವನದಲ್ಲಿ ಸ್ಪರ್ಧೆಗಳು, ಮಾತ್ಸರ್ಯ ಇದೆಲ್ಲ ಇರುತ್ತೆ ಅಲ್ವಾ? ಯಾರು ಪರಮಹಂಸ ಸ್ಥಿತಿಗೆ ತಲುಪಿಬಿಟ್ಟಿರ್ತಾರೋ ಅಂದ್ರೆ ಏನು, ತಮ್ಮನ್ನ ತಾವು ಕಂಪ್ಲೀಟಾಗಿ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಾರೋ ಅಲ್ಲಿ ಮಾತ್ಸರ್ಯ ಅನ್ನೋದಕ್ಕೆ ಅವಕಾಶನೇ ಇರೋದಿಲ್ಲ. ಕರ್ದಮ ಮುನಿಯಂತೆ ಅದೇ ರೀತಿಯಲ್ಲಿ ಸುಮಾರು 100 ವರ್ಷಗಳ ಹಿಂದೆ ಠಾಕೂರ್ ಭಕ್ತಿ ವಿನೋದರು ಕೂಡ ಶ್ರೀ ಚೈತನ್ಯ ಮಹಾಪ್ರಭುಗಳ ದರ್ಶನ ಮತ್ತು ಬೋಧನೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಉಪದೇಶಿಸಬಲ್ಲ ಮಗನನ್ನು ಪಡೆಯಲು ಬಯಸಿದ್ದರು. ಅವರು ಭಗವಂತನಲ್ಲಿ ಮೊರೆಯಿಟ್ಟಿದ್ದರಿಂದ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜರನ್ನು ತಮ್ಮ ಮಗನಾಗಿ ಪಡೆದರು. ಭಕ್ತಿ ಸಿದ್ಧಾಂತ ಗೋಸ್ವಾಮಿಯವರು ಈ ಕಾಲದಲ್ಲೂ ತಮ್ಮ ಅಧಿಕೃತ ಶಿಷ್ಯರ ಮೂಲಕ ಜಗತ್ತಿನಾದ್ಯಂತ ಶ್ರೀ ಚೈತನ್ಯ ಮಹಾಪ್ರಭುಗಳ ದರ್ಶನವನ್ನು ಉಪದೇಶಿಸುತ್ತಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕರ್ದಮ ಮುನಿಯ ಹಾಗೇನೆ ಈಗಲೂ ಅಂದರೆ ಈ ಕಲಿಕಾಲದಲ್ಲೂ ಕೂಡ ಎಕ್ಸಾಂಪಲ್ಗಳು ಬೇಕಾದಷ್ಟು ಜನ ಇರ್ತಾರೆ. ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ಇಲ್ಲಿ ಗುರುಗಳು ತಮ್ಮ ಜೀವನದಲ್ಲಿ ತಾವು ತಿಳ್ಕೊಂಡಿರೋದು, ನೋಡಿರುವಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಹೇಗೆ ಕರ್ದಮ ಮುನಿಗಳು ಒಬ್ಬ ಒಳ್ಳೆ ಮಗನನ್ನು ಬಯಸಿ ಅವರು ಮದುವೆ ಆಗ್ತಾರೋ, ಅದೇ ರೀತಿ ಸುಮಾರು 100 ವರ್ಷಗಳ ಹಿಂದೆ ಠಾಕೂರ್ ಭಕ್ತಿ ವಿನೋದ್ ಅಂತ ಇರ್ತಾರೆ. ಅವರು ಕೂಡ ಶ್ರೀ ಚೈತನ್ಯ ಮಹಾಪ್ರಭುಗಳ ದರ್ಶನವನ್ನ, ಅವರ ಬೋಧನೆಗಳಿದೆಯಲ್ಲ ಅದನ್ನೆಲ್ಲ ಜಗತ್ತಿಗೆ ಹೇಳಬೇಕು, ಉಪದೇಶ ಮಾಡಬೇಕು, ಅಂಥ ಒಬ್ಬ ಮಗ ನನಗೆ ಬೇಕು ಅಂತ ಅವರು ಕೇಳ್ಕೊಳ್ತಾರೆ ಭಗವಂತನಲ್ಲಿ. ಈಗ ನಾವೇನು ಕೇಳ್ಕೊಳ್ತೀವಿ? ಅವನಿಗೆ ಒಳ್ಳೆ ಮಗ ಇರಬೇಕು, ಅವ್ನು ಚೆನ್ನಾಗಿ ಆಸ್ತಿ ಮಾಡಬೇಕು, ಅಥವಾ ಹೀಗಿರ್ಬೇಕು, ಹಾಗಿರ್ಬೇಕು, ಸುಂದರವಾಗಿರಬೇಕು ಅಂತೆಲ್ಲ ಏನೇನೋ ಕೇಳ್ಕೊಳ್ತೀವಿ. ಆ ರೀತಿ ಅಲ್ಲ. ಭಗವಂತನ ಕೆಲಸವನ್ನ ಮಾಡುವಂಥವನು, ಭಗವಂತನ ವಿಚಾರಗಳನ್ನು ಬೋಧನೆ ಮಾಡುವಂಥ ಒಬ್ಬ ಮಗನನ್ನು ಪಡೆಯೋದಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ಅವರು ಭಗವಂತನಲ್ಲಿ ಬೇಡ್ಕೊಳ್ತಾರೆ. ಆ ಬೇಡ್ಕೊಂಡ ಕಾರಣದಿಂದ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜರು ಅವರನ್ನು ತಮ್ಮ ಮಗನಾಗಿ ಪಡ್ತಾರೆ. ಇವ್ರೇನು ಮಾಡ್ತಾರೆ, ಆಮೇಲೆ ಮುಂದೆ ಎಲ್ಲರಿಗೂ ಜಗತ್ತಿನಾದ್ಯಂತ ಅವರು ಆ ಭಗವಂತನ ವಿಚಾರಗಳನ್ನು ಅವರು ಬೋಧನೆ ಮಾಡ್ತಾರೆ. ಅಂತ ಮಗನನ್ನು ಪಡಿತಾರೆ. ಸೊ ನಾವು ಕೂಡ ಆ ರೀತಿ ಬಯಕೆಗಳಿರಬೇಕು ನಮಗೆ, ಆಯಿತಾ? ಭಗವಂತನ ವಿಚಾರಗಳನ್ನು ಎಲ್ಲ ಕಡೆ ಪ್ರಸಾರ ಮಾಡುವಂಥ ಮಕ್ಕಳಿರಬೇಕು ನಮಗೆ ಅಂತ. ಆಸ್ತಿ ಪಾಸ್ತಿ ಮಾಡೋರಲ್ಲ, ಆಯಿತಾ? ತುಂಬ ಬುದ್ಧಿ ಇರಬೇಕು, ಅವನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಆ ರೀತಿಯೆಲ್ಲ ನಾವು ಕನಸು ಕಾಣ್ತೀವಿ. ಅದು ಮತ್ತೆ ಮತ್ತೆ ನಮ್ಮ ಹುಟ್ಟು ಸಾವಿನ ಒಂದು ಚಕ್ರದಲ್ಲಿ ನಮ್ಮನ್ನು ತೊಡಗಿಸುತ್ತೆ. ಆದರೆ ಆ ರೀತಿಯೆಲ್ಲ ಭಗವಂತನ ಭಕ್ತರಾಗಬೇಕು, ಅಂಥ ಮಕ್ಕಳು ನಮಗೆ ಬೇಕು ಅಂತ ಕೇಳ್ಕೋಬೇಕು. ಆ ಭಕ್ತರಾಗಿರುವಂಥವ್ರು ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನು ತರ್ತಾರೆ, ಮತ್ತು ಜಗತ್ತಿಗೂ ಕೂಡ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.